ಕೆಂಪುಕೋಟೆಯ ರಹಸ್ಯದ ಸ್ಫೋಟ, ದೆಹಲಿಯನ್ನು ಬೆಚ್ಚಿ ಬೀಳಿಸಿದ ದುರಂತ. ಸಂಜೆ 6:55ಕ್ಕೆ ದೆಹಲಿಯ ಹೃದಯ ಭಾಗದಲ್ಲಿ ಭಯಾನಕ ಸದ್ದು ಕೇಳಿಸಿತು. ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಗೇಟ್ ಬಳಿ ನಿಲ್ಲಿಸಿದ್ದ ಒಂದು ಬಿಳಿ ಸೆಡಾನ್ ಕಾರ್ ಕ್ಷಣಾರ್ಧದಲ್ಲಿ ಅಗ್ನಿಗೋಳವಾಯಿತು. ಜನರು ಆತಂಕದಿಂದ ಓಡಾಡಲು ಆರಂಭಿಸಿದರು. ಕೆಲವೇ ಕ್ಷಣಗಳಲ್ಲಿ ಸುತ್ತಮುತ್ತಲಿನ ವಾಹನಗಳು ಬೆಂಕಿಗಾಹುತಿಯಾದವು. ಅದ್ಭುತ ಸೌಂದರ್ಯದ ಹಿನ್ನೆಲೆಯಲ್ಲಿದ್ದ ಕೆಂಪುಕೋಟೆ ಕ್ಷಣದಲ್ಲಿ ಭಯದ ನೆಲೆಯಾಗಿತ್ತು. ಸ್ಫೋಟದಿಂದ 8 ಜನರು ಸಾವನ್ನಪ್ಪಿ 10ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ತಕ್ಷಣ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಅಗ್ನಿಶಾಮಕ ದಳದ 7 ವಾಹನಗಳು ಸ್ಥಳಕ್ಕೆ ಧಾವಿಸಿ ಸುಮಾರು 40 ನಿಮಿಷಗಳ ಹೋರಾಟದ ಬಳಿಕ ಬೆಂಕಿಯನ್ನು ನಿಯಂತ್ರಣಕ್ಕೆ ತರಲು ಯಶಸ್ವಿಯಾದವು. ಅಗ್ನಿಶಾಮಕದ ಅಧಿಕಾರಿಗಳು ಪ್ರಾಥಮಿಕ ಸಿಎನ್ಜಿ ಸಿಲಿಂಡರ್ ಸ್ಫೋಟ ಎನ್ನುವ ಸಾಧ್ಯತೆ ಹೇಳಿದ್ದರು. ಸ್ಥಳದಲ್ಲಿನ ಸಾಕ್ಷಿಗಳು ಬೇರೆ ಕತೆ ಹೇಳುತ್ತಿವೆ. ಕಾರಿನ ಅವಶೇಷಗಳಲ್ಲಿ ದೊರೆತ ಕೆಲವು ಲೋಹದ ತುಣುಕುಗಳು ಮತ್ತು ಪ್ಲಾಸ್ಟಿಕ್ ಘಟಕಗಳು ವಿಶೇಷವಾಗಿ ಸ್ಫೋಟಕ ಉಪಕರಣಗಳ ಭಾಗಗಳಾಗಿರಬಹುದು ಎಂಬ ಅನುಮಾನ ಹುಟ್ಟಿಸಿವೆ. ಡಿಟೆಕ್ಟಿವ್ ವಿನುತ್ ಅರೋರಾ ನೇತೃತ್ವದ ಕ್ರೈಮ್ ಬ್ರಾಂಚ್ ತಂಡ ಸ್ಥಳಕ್ಕೆ ಬಂದು ತನಿಖೆ ಆರಂಭಿಸಿದೆ. ಅವರು ಹೇಳುವಂತೆ ಸಾಮಾನ್ಯ ಸಿಲಿಂಡರ್ ಸ್ಫೋಟಕದಲ್ಲಿ ಇಷ್ಟು ವ್ಯಾಪಕ ನಾಶ ಸಂಭವಿಸುವುದಿಲ್ಲ. ಇದು ಪೂರ್ವನಿಯೋಜಿತ ದಾಳಿಯಾಗಿರುವ ಸಾಧ್ಯ ಇದೆ. ಘಟನೆಯ ನಂತರ ದೆಹಲಿ ಪೊಲೀಸರು ತುರ್ತು ಸಭೆ ನಡೆಸಿ ಹೈ ಅಲರ್ಟ್ ಘೋಷಿಸಿದೆ. ಸಂಸತ್ ಭವನ, ಇಂಡಿಯಾ ಗೇಟ್ ಹಾಗೂ ಚೌಂದನಿ ಕಟ್ ಮಾರ್ಕೆಟ್ ಪ್ರದೇಶಗಳಲ್ಲಿ ಭದ್ರತೆ ಹೆಚ್ಚಿಸಲಾಗಿದೆ. ಕೆಂಪುಕೋಟೆ ರಸ್ತೆ ಸಂಪೂರ್ಣ ಬಂದ್ ಆಗಿದ್ದು ಮೆಟ್ರೋ ಸಂಚಾರ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ನಗರದ ಪ್ರತಿಯೊಂದು ಎಂಟ್ರಿ ಪಾಯಿಂಟ್ಗಳಲ್ಲಿ ವಾಹನ ತಪಾಸಣೆ ನಡೆಯುತ್ತಿದೆ. ಕ್ರೈಮ್ ಇನ್ವೆಸ್ಟಿಗೇಷನ್ ಮೂಲಗಳ ಪ್ರಕಾರ 2 ದಿನಗಳ ಹಿಂದೆ ಅಜ್ಞಾತ ಕರೆ ಮೂಲಕ ದೆಹಲಿಯ ಹೃದಯದೊಳಗೆ ಬೆಂಕಿ ಉಂಟಾಗಲಿದೆ ಎಂಬ ಬೆದರಿಕೆ ಸಂದೇಶ ಬಂದಿತ್ತು. ಆದರೆ ಅದರ ಬಗ್ಗೆ ಸ್ಪಷ್ಟ ಮಾಹಿತಿ ಲಭ್ಯವಾಗದೆ ಅದನ್ನು ನಿರ್ಲಕ್ಷಿಸಲಾಗಿತ್ತು. ಈಗ ಆ ಕರೆ ಮತ್ತು ಈ ಸ್ಫೋಟದ ನಡುವಿನ ಸಂಪರ್ಕವನ್ನು ಪೊಲೀಸರು ಗಂಭೀರವಾಗಿ ಪರಿಶೀಲಿಸುತ್ತಿದ್ದಾರೆ. ಘಟನೆಯ ಸಾಕ್ಷಿ ರೇಖಾ ಶರ್ಮಾ ಹೇಳುತ್ತಾರೆ, ನಾನು ಮೆಟ್ರೋ ಹೊರಬರುತ್ತಿರುವಾಗ ಒಂದು ಬಲವಾದ ಸದ್ದು ಆಯಿತು. ಕಣ್ಣೆದುರೇ ಕಾರು ಬೆಂಕಿಗಾಹುತಿ ಆಯಿತು. ಜನರು ಓಡಾಡುತ್ತಿದ್ದರು. ಕೂಗಾಟ ಕೇಳಿಸಿತ್ತು. ನಾನು ಜೀವಂತ ಹೊರಬಂದಿದ್ದೇನೆ ಎಂಬುದು ಅದೃಷ್ಟ. ಸ್ಫೋಟದ ನಿಖರ ಕಾರಣ ಪತ್ತೆ ಮಾಡಲು ತನಿಖೆ ಮುಂದುವರೆದಿದೆ. ಇದು ಕೇವಲ ತಾಂತ್ರಿಕ ದೋಷವೇ ಅಥವಾ ಉದ್ದೇಶಿತ ದಾಳಿ? ಪ್ರಶ್ನೆಗಳು ಅನೇಕ, ಉತ್ತರಗಳು ಇನ್ನೂ ಅಸ್ಪಷ್ಟ. ಕೆಂಪುಕೋಟೆಯ ಕೆಂಪು ಗೋಡೆಗಳ ಹಿಂದಿನ ರಾತ್ರಿ ದೆಹಲಿಯ ರಹಸ್ಯದ ಸಾಕ್ಷಿಗಳಾಗಿವೆ.